ನಮಸ್ಕಾರ ಗೆಳೆಯರೇ, ಇಂದು ನಾನು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನಕ್ಕೆ ಕುಟುಂಬ ಸಮೇತವಾಗಿ ಬಂದಿದ್ದೇವೆ ನೋಡಿ. ಧರ್ಮ, ನ್ಯಾಯ ಮತ್ತು ಅನ್ನದಾನಕ್ಕೆ ಹೆಸರಾದ ಈ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುವುದು ಒಂದು ಅದ್ಭುತ ಅನುಭವ ನೋಡಿ ಸ್ನೇಹಿತರೆ. ಭಕ್ತರು ದರ್ಶನಕ್ಕೆ ಹೋಗುವ ಮೊದಲು ಪವಿತ್ರ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವುದು ಇಲ್ಲಿನ ಸಂಪ್ರದಾಯ. ಅದರಂತೆ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದುಕೊಂಡು ಬಂದೆವು. ದೇವರ ದರ್ಶನಕ್ಕೆ ಹೋಗುವಾಗ ವಿಡಿಯೋ ಅಥವಾ ಮೊಬೈಲ್ನಿಂದ ವಿಡಿಯೋ ಮಾಡಲು ಅವಕಾಶ ಇರುವುದಿಲ್ಲ. ಅದಕ್ಕೋಸ್ಕರ ದರ್ಶನದ ವಿಡಿಯೋ ಹಾಗೂ ಸರತಿ ಸಾಲಿನಲ್ಲಿ ನಿಂತಿರುವಂತಹ ವಿಡಿಯೋ ನಾನು ಇಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಕ್ಷಮೆ ಇರಲಿ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾವು ಈಗ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ನಲ್ಲಿರುವಂತಹ ದೃಶ್ಯ ಇದು. ಮತ್ತು ಇದಕ್ಕೆ ಹೋಗೋದಿಲ್ಲ ಈಗ ಕುಕ್ಕೆ ಸುಬ್ರಹ್ಮಣ್ಯವಾಗ ಇದು ಭಾರಿ ಇಂಪ್ರೂವ್ಮೆಂಟ್ ಮಾಡ್ಯಾರ ನೋಡಿ ಸಲ. ಮೊದಲೆಲ್ಲ ಇದನ್ನು ಭಾಳ ಇರ್ತದೆ, ಈಗೆಲ್ಲ ಚಲೋ ಮಾಡ್ಯಾರ. ಪ್ರಸಾದ್ ನಾವಿದ್ದಾಗ ಇದನ್ನು ಮಾಡ್ಯಾರ. ಅದೇ ಅಲ್ಲಿ ನಂಬರ್ ಹೆಚ್ಚು, ಅಲ್ಲಿ ಅಂತ ಹಿಂಗೆ ಅಲ್ಲಿ ಬರ್ಬೋದು ನೋಡ್ದ, ಅಲ್ಲಿ ಮ್ಯಾಗ ಆಯ್ತು ಹಂಗೆ ಬರ್ಬೇಕು ಅನ್ನತ್ತದ. ಅಲ್ಲಿ ಹಸ್ತನ ಅದ ಅಲ್ಲಿಂತ್ರ ಒಳಗ ಈಗ ಪ್ರಸಾದ ಕಾಣತ್ತದ. ಅಲ್ಲ ಪ್ರಸಾದ ರತ್ನಗಿರಿ ಬಾಹುಬಲಿ ಬೆಟ್ಟ ದರ್ಶನ ಸಮಯ 7ರಿಂದ 6:30 ತನಕ ಅಂತ ನೋಡಿ. ಇಲ್ಲೇ ಇದನ್ನ ಹಕ್ಕತ್ಲ, ಗುಡ್ಡ ಹಕ್ಕತ್ಲ, ಸ್ವಲ್ಪ ಇದನ್ನ ಅನ್ಸತ್ತ. ದರ್ಶನ ಮುಗಿಸಿಕೊಂಡ ಸಮೀಪದಲ್ಲೇ ಇರುವಂತಹ ರತ್ನಗಿರಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಅತಿ ಎತ್ತರದ ಏಕಶಿಲಾ ಮೂರ್ತಿ ಬಾಹುಬಲಿ ಮೂರ್ತಿ ನೋಡಲು ನಾವೀಗ ಹೋಗ್ತಾ ಇದ್ದೇವೆ. ನೋಡ್ತಾ ಇರಬಹುದು, ಅಲ್ಲಿ ಕಾಣ್ತಾ ಇದ್ದೇನೆ ಈಗ. ಅದರಂತೆ ಇದು ಅತ್ಯಂತ ಎತ್ತರದ ಏಕಶಿಲಾ ಬಾಹುಬಲಿ ಮೂರ್ತಿ ಅಂತ ಹೇಳಬಹುದು. ಇದು 39 ಅಡಿ ಎತ್ತರವಿದೆ ಅಂತ ಹೇಳಬಹುದು. ಇದು ಕರ್ನಾಟಕದ ಪ್ರಮುಖ 5 ಗೊಮ್ಮಟೇಶ್ವರ ಮೂರ್ತಿಗಳಲ್ಲಿ ಒಂದು ಎಂದು ಹೇಳಬಹುದು. ರತ್ನಗಿರಿ ಬೆಟ್ಟದಲ್ಲಿ ಸುತ್ತ ಕಡೆನೂ ಗುಡ್ಡಗಾಡು ಇದೆ. ಹಾಗೆ ಮೇಲ್ ನಿಂತ ತಣ್ಣನೆಯ ಗಾಳಿ ಮತ್ತು ಸುತ್ತಲಿನ ಪ್ರಕೃತಿ ಸೌಂದರ್ಯ ನಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ನೋಡಿ ಸ್ನೇಹಿತರೆ. ಅಷ್ಟೇನಿಲ್ಲ.